ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹುಬ್ಬಳ್ಳಿ ತಾಲೂಕಿನ ಇನಾಮು ವೀರಾಪುರ ಗ್ರಾಮದಲ್ಲಿ ನಡೆದ ಭೀಕರ ಮರ್ಯಾದೆ ಹತ್ಯೆ ಹಾಗೂ ದಲಿತ ಯುವಕ ಮತ್ತು ಅವನ ಕುಟುಂಬದ ಮೇಲೆ ನಡೆದ ಅಮಾನವೀಯ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸಿ ಅಪರಾಧಿಗಳಿಗೆ ಮಾದರಿ ಶಿಕ್ಷೆ ನೀಡುವಂತೆ ಆಗ್ರಹಿಸುವ ಬಗ್ಗೆ ಇಂದು ಸವಣೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಲಕ್ಷ್ಮಣ್ ಕನವಳ್ಳಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ನಗರ ಮತ್ತು ಸವಣೂರು ತಾಲೂಕಿನ ದಲಿತ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಮನವಿಯನ್ನ ಸಲ್ಲಿಸಿದರು. ಸವಣೂರು ತಾಲೂಕಿನ ಸಮಸ್ತ ದಲಿತ ಸಮುದಾಯದ ಪರವಾಗಿ ಅತ್ಯಂತ ಆಕ್ರೋಶ, ನೋವು ಹಾಗೂ ಅಸಹನೆಯೊಂದಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದೆ ಹತ್ಯೆ ಎಂಬುದು ಕೇವಲ ಒಂದು ಅಪರಾಧವಲ್ಲ. ಇದು ಸಂವಿಧಾನ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ನಡೆದ ನೇರ ದಾಳಿ. ಕೇವಲ ಜಾತಿ ದ್ವೇಷದ ಕಾರಣಕ್ಕೆ ಗರ್ಭಿಣಿಯಾಗಿದ್ದ ತನ್ನ ಸ್ವಂತ ಮಗಳನ್ನ ನಿರ್ದಯವಾಗಿ ಹತ್ಯೆ ಮಾಡಿದ ಪ್ರಕಾಶ್ ಗೌಡ ಪಾಟೀಲ್ ಎಂಬ ವ್ಯಕ್ತಿ ಮಾನವನ ರೂಪದಲ್ಲಿ ರಾಕ್ಷಸನಾಗಿದ್ದಾನೆ. ಅವರು ಮತ್ತು ಅವನ ಸಹಚರರು ಈ ಕ್ರೂರ ಹತ್ಯೆಯು 2 ಜೀವಗಳನ್ನ ಮಾತ್ರವಲ್ಲ, ಈ ಸಮಾಜದ ಆತ್ಮವನ್ನೇ ಕೊಂದಿದೆ. ಮಾನವೀಯತೆಯನ್ನ ಗೌರವಿಸಿ ಪ್ರೀತಿಯನ್ನ ಮಾನ್ಯ ಮಾಡಿದ ದಲಿತ ಯುವಕ ವಿವೇಕಾನಂದನ ಗುಣವನ್ನ ಸಹಿಸಲಾರದ ಈ ಪಾಪಿಷ್ಟ ತಂದೆ ಇನ್ನು ಜನಿಸಿದ ತನ್ನ ಮೊಮ್ಮಗುವಿನ ಉಸಿರನ್ನು ನಿಲ್ಲಿಸಿರುವುದು ಅತ್ಯಂತ ಹೀನಕೃತ್ಯವಾಗಿದೆ, ಕ್ರೂರ ಹಾಗೂ ಅಪರಾಧವಾಗಿದೆ. ಇದು ಕೇವಲ ಕೌಟುಂಬಿಕ ಕಲಹವಲ್ಲ, ಇದು ಒಂದು ದಲಿತ ಕುಟುಂಬವನ್ನ ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶದಿಂದ ಜಾತಿ ಆಧಾರಿತ ಹಿಂಸಾಚಾರವಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ಸಾರುವ ಈ ನಾಡಿನಲ್ಲಿ ತಾನು ಮೇಲ್ಜಾತಿ ಎಂಬ ದುರಂಕಾರದಿಂದ ಸರಣಿ ಕೊಲೆಗೆ ಮುಂದಾದ ವ್ಯಕ್ತಿ ಸಮಾಜಕ್ಕೆ ಶಾಪವಾಗಿದ್ದಾರೆ. ಪಾಟೀಲ್ ಕುಟುಂಬದ ಮರ್ಯಾದೆ ನಾಶವಾಗಿರುವುದು ಮಗಳಾದ ಮಾನ್ಯನಿಂದಲ್ಲ, ಅದು ಪ್ರಕಾಶ್ ಗೌಡ ಪಾಟೀಲ್ ಎಂಬ ಅಪರಾಧಿಯಿಂದಲೇ ಎಂಬುದನ್ನು ಈ ಸಮಾಜ ಸ್ಪಷ್ಟವಾಗಿ ಅರಿಯಬೇಕು. ಅದರಿಂದ ಮರ್ಯಾದೆ ಹತ್ಯೆಯಂಥ ಅಪರಾಧಗಳಿಗೆ ಕೈ ಹಾಕುವ ವ್ಯಕ್ತಿಗಳಿಗೆ ಕಠಿಣ ಮಾದರಿ ಶಿಕ್ಷೆ ನೀಡಬೇಕು ಮತ್ತು ಯಾವುದೇ ಸಡಿಲತೆ ಇಲ್ಲದೆ ಕಾನೂನಿನ ಗರಿಷ್ಠ ಶಿಕ್ಷೆಯನ್ನು ವಿಧಿಸಬೇಕು. ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಸ್ಪಷ್ಟ ಸಂದೇಶ ನೀಡಬೇಕು ಹಾಗೂ ದಲಿತ ಯುವಕರನ್ನ ವಿವಾಹವಾಗುವ ಯುವತಿಯರಿಗೆ ಕೇವಲ ಪ್ರೋತ್ಸಾಹಧನ ನೀಡುವುದರಿಂದ ಸಾಲದು, ಅವರ ಜೀವ, ಸ್ವಾಭಿಮಾನ ಮತ್ತು ಭವಿಷ್ಯಕ್ಕೆ ಸರ್ಕಾರ ಸಂಪೂರ್ಣ ಭದ್ರತೆ ಮತ್ತು ಬದುಕಿನ ಖಚಿತ ಭರವಸೆಯನ್ನ ನೀಡಬೇಕು. ಜೊತೆಗೆ ವಿವೇಕಾನಂದರ ತಂದೆಯ ಮೇಲೂ ನಡೆದ ಹಲ್ಲೆಯನ್ನ ಸರ್ಕಾರ ಅತ್ಯಂತ ಗಂಭೀರ ಅಪರಾಧವಾಗಿ ಪರಿಗಣಿಸಿ ಸಂಬಂಧಪಟ್ಟ ಎಲ್ಲರೂ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಈ ವಿಷಯದಲ್ಲಿ ಯಾವುದೇ ವಿಳಂಬ, ನಿರ್ಲಕ್ಷ್ಯ ಹಾಗೂ ರಾಜಕೀಯ ಒತ್ತಡಕ್ಕೆ ತಲೆಬಾಗುವ ಕ್ರಮವನ್ನು ದಲಿತ ಸಮುದಾಯ ಸಹಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ತಕ್ಷಣ ನ್ಯಾಯಯುತ ಹಾಗೂ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಘು ಬಾಲೆಹೊಸೂರ್, ಗಂಗಪ್ಪ ಬಿ ಹರಿಜನ್, ಪ್ರವೀಣ್ ಬಾಲೆಹೊಸೂರ್, ಬಾಬನ್ ಸಾಬ್ ರಾಯಚೂರ್, ಬಸವರಾಜ್ ಮೈಲಮ್ಮನವರ್, ಪ್ರದೀಪ್ ಗಾಳೆಮ್ಮನವರ್, ರಾಕೇಶ್ ಮುರುಗಣ್ಣವರ್, ಪ್ರಶಾಂತ್ ಮುಗುಳಿ, ಮನೋಜ್ ದೊಡ್ಮನಿ, ಮಹದೇವಪ್ಪ ಶಾಡಂಬಿ, ತಿಮ್ಮಣ್ಣ ಹಿರೇಮನಿ, ಪರಮೇಶ್ ಮಲ್ಲಮ್ಮನವರ್ ಮತ್ತು ಲಕ್ಷ್ಮೇಶ್ವರ್, ಅಜಯ್ ಪೂಜಾರ್, ಅಪ್ಪು ತೊಂಡೂರ್, ಶಂಕರ್ ಮರ್ಗಪ್ಪನವರ್ ಹಾಗೂ ಸವಣೂರು ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಗಂಗಪ್ಪ ಹರಿಜನ್, ಸವಣೂರು. ಕುಟುಂಬದ ಮೇಲೆ ನಡೆದ ಅವಮಾನೀಯ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿ ಅಪರಾಧಿಗಳಿಗೆ ಮಾದರಿ ಶಿಕ್ಷೆ ನೀಡುವಂತೆ ಆಗ್ರಹಿಸುವ ಕುರಿತು ಈ ಮೂಲಕ ಸವಣೂರು ಸಮಸ್ತ ದಲಿತ ಸಮುದಾಯ ಪರವಾಗಿ ಅತ್ಯಂತ ಆಕ್ರೋಶ, ನೋವು ಹಾಗೂ ಅಸಹನೆಯೊಂದಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದೆ ಹತ್ಯೆ ಎಂಬುದು ಕೇವಲ ಒಂದು ಅಪರಾಧವಲ್ಲ, ಇದು ಸಂವಿಧಾನ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ನಡೆದ ನೇರ ದಾಳಿ. ಕೇವಲ ಜಾತಿ ದ್ವೇಷದ ಕಾರಣಕ್ಕೆ ಗರ್ಭಿಣಿಯಾಗಿದ್ದ ತನ್ನ ಸ್ವಂತ ಮಗಳನ್ನು ನಿರ್ಭಯವಾಗಿ ಹತ್ಯೆ ಮಾಡಿದ ಪ್ರಕಾಶ್ ಗೌಡ ಪಾಟೀಲ್ ಎಂಬ ವ್ಯಕ್ತಿ ಮಾನವನ ರೂಪದಲ್ಲಿರುವ ರಾಕ್ಷಸನಾಗಿದ್ದಾನೆ. ಅವನು ಮತ್ತು ಅವನ ಸಹಚರರು ಈ ಕ್ರೂರ ಕೃತ್ಯವನ್ನು 2 ಜೀವಗಳನ್ನು ಮಾತ್ರವಲ್ಲ, ಈ ಸಮಾಜದ ಆತ್ಮವನ್ನೇ ಹೊಂದದೆ ಮಾನವೀಯತೆಯನ್ನು ಗೌರವಿಸಿ ಪ್ರೀತಿಯನ್ನು ಮಾನ್ಯ ಮಾಡಿದ ದಲಿತ ಯುವಕ ವಿವೇಕಾನಂದನ ಗುಣಗಳನ್ನು ಸಹಿಸಲಾರದ ಈ ಪಾಪಿಷ್ಟ ತಂದೆ ಇನ್ನು ಜನಿಸದ ತನ್ನ ಮೊಮ್ಮಗುವಿನ ಉಸಿರನ್ನು ನಿಲ್ಲಿಸಿರುವುದು ಅತ್ಯಂತ ಹೀನ, ಕ್ರೂರ ಹಾಗೂ ಕ್ಷಮಾರ್ಹವಲ್ಲದ ಅಪರಾಧವಾಗಿದೆ. ಇದು ಕೇವಲ ಕೌಟುಂಬಿಕ ಕಲಹವೂ ಅಲ್ಲ, ಇದು ಒಂದು
ದಲಿತ ಕುಟುಂಬವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶ ಜಾತಿ ಆಧಾರಿತ ವಿಚಾರವಾಗಿದೆ. ಬಸವ, ಬುದ್ಧ, ಅಂಬೇಡ್ಕರ್ ಎಂಬ ತತ್ವಗಳನ್ನು ಸಾರುವ ನಾಡಿನಲ್ಲಿ ತಾನು ಮೇಲ್ಜಾತಿ ಎಂಬ ದುರಹಂಕಾರದಿಂದ ಸರಣಿ ಹತ್ಯೆಗೆ ಮುಂದಾದ ವ್ಯಕ್ತಿ ಸಮಾಜಕ್ಕೆ ಶಾಪವಾಗಿದ್ದಾನೆ. ಪಾಟೀಲ್ ಕುಟುಂಬದ ಮರ್ಯಾದೆ ನಾಶವಾಗಿರುವುದು ಮಗಳಾದ ಕನ್ನಡಿಗರಲ್ಲ, ಅದು ಪ್ರಕಾಶ್ ಗೌಡ ಪಾಟೀಲ್ ಎಂಬ ಅಪರಾಧಿಯಿಂದಲೇ ಎಂಬುದನ್ನು ಈ ಸಮಾಜ ಸ್ಪಷ್ಟವಾಗಿ ಅರಿಯಬೇಕು. ಆದ್ದರಿಂದ ಮರ್ಯಾದೆ ಹತ್ಯೆಯಂಥ ಜಘನ್ಯ ಅಪರಾಧಗಳಿಗೆ ಕೈ ಹಾಕುವ ವ್ಯಕ್ತಿಗಳಿಗೆ ಕಠಿಣತನ ಮಾದರಿ ಶಿಕ್ಷೆ ನೀಡಬೇಕು. ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಅವರ ಸಹಚರರ ವಿರುದ್ಧ ಯಾವುದೇ ಸಡಿಲತೆ ಇಲ್ಲದೆ ಕಾನೂನು ಗರಿಷ್ಠ ಶಿಕ್ಷೆಯನ್ನು ವಿಧಿಸಬೇಕು. ಇಂಥ ಘಟನೆ ಮರುಕಳಿಸದಂತೆ ಸರ್ಕಾರ ಸ್ಪಷ್ಟ ಸಂದೇಶವನ್ನು ನೀಡಬೇಕು. ದಲಿತ ಯುವಕರನ್ನು ವಿವಾಹವಾಗುವ ಯುವತಿಯರಿಗೆ ಕೇವಲ ಪ್ರೋತ್ಸಾಹಧನ ನೀಡುವುದರಿಂದ ಸಾಲದು. ಅವರ ಜೀವ, ಸ್ವಾಭಿಮಾನ ಮತ್ತು ಭವಿಷ್ಯಕ್ಕೆ ಸರ್ಕಾರ ಸಂಪೂರ್ಣ ಭದ್ರತೆ ಮತ್ತು ಬದುಕಿನ ಖಚಿತ ಭರವಸೆಯನ್ನು ನೀಡಬೇಕು. ಜೊತೆಗೆ ವಿವೇಕಾನಂದನ ತಂದೆಯ ಮೇಲೂ ನಡೆದ ಹಲ್ಲೆಯನ್ನು ಸರ್ಕಾರ ಅತ್ಯಂತ ಗಂಭೀರ ಅಪರಾಧವಾಗಿ ಪರಿಗಣಿಸಿ ಸಂಬಂಧಪಟ್ಟ ಎಲ್ಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದಲ್ಲದೆ ಅಪರಾಧಿ ಪಾಟೀಲ್ ಎಂಬುವುದು ಕುಟುಂಬದ ಎಲ್ಲ ಆಸ್ತಿಗಳನ್ನು ತಕ್ಷಣವೇ ಮುಟ್ಟುಗೋಲು ಹಾಕಿಕೊಂಡು ಅದನ್ನು ದಲಿತ ಯುವಕ ವಿವೇಕಾನಂದನ ಪುನರ್ವಸತಿ, ಭವಿಷ್ಯ ಮತ್ತು ಭದ್ರ ಬುನಾದಿ ಬದುಕಿಗಾಗಿ ಬಳಸಬೇಕು ಎಂದು ನಾವು ಈ ತೀವ್ರವಾಗಿ ಆಗ್ರಹಿಸುತ್ತೇವೆ. ಈ ವಿಷಯದಲ್ಲಿ ಯಾವುದೇ ವಿಳಂಬ, ನಿರ್ಲಕ್ಷ್ಯ ಅಥವಾ ರಾಜಕೀಯ ಒತ್ತಡಕ್ಕೆ ತಲೆಬಾಗುವ ಕ್ರಮವನ್ನು ದಲಿತ ಸಮುದಾಯ ಸಹಿಸುವುದಿಲ್ಲ ಎಂಬುದು ಸ್ಪಷ್ಟಪಡಿಸುತ್ತೇವೆ. ತಕ್ಷಣ ನ್ಯಾಯಯುತ ಹಾಗೂ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ಉಪವಿಭಾಗಾಧಿಕಾರಿ ಮೂಲಕ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅವರಿಗೆ ಈ ಮುಖಾಂತರ ತಿಳಿಸಬೇಕಂತ ತಮ್ಮಲ್ಲಿ ಮನವಿ.